ಮಕ್ಕಳೇ ತಮ್ಮ ಮುಂದಿನ ಜೀವನದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಿ ಎಂದು ರಾಮಕೃಷ್ಣ ಮಠ ಮಾದಿಹಳ್ಳಿಯ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಮಂಗಳನಾಥಾನಂದಜಿ ಮಹಾರಾಜರವರು ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ನೀಡಿದರು. ತಾಲೂಕಿನ ಮಾದಿಹಳ್ಳಿ ಗ್ರಾಮದ ರಾಮಕೃಷ್ಣ ಮಠ ಬದರಿಕಾಶ್ರಮ ವಿದ್ಯಾಶಾಲೆಯಲ್ಲಿ ಗುರುವಾರ ಇನ್ಫೋಸಿಸ್ ಪ್ರತಿಷ್ಠಾಪನಾ ವತಿಯಿಂದ 2024-25ನೇ ಸಾಲಿನ ಸುಮಾರು 60 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇನ್ಫೋಸಿಸ್ ಎಂಬ ಕೊಡುಗೆ ದಾನಿ ಎಂದೇ ಹೆಸರಾದ ಸಂಸ್ಥೆಯು ರಾಷ್ಟ್ರ ವ್ಯಾಪ್ತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ನಿರಂತರವಾಗಿ ಒದಗಿಸ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇರುವುದು ಶ್ಲಾಘನೀಯವಾಗಿದೆ ಎಂದರು. ಇನ್ನು ನಮ್ಮ ಮಠದ ವಿದ್ಯಾರ್ಥಿ ಮತ್ತು ಪೋಷಕರ ಪರವಾಗಿ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥೆಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು. ಮಕ್ಕಳೇ, ನಿಮಗಾಗಿ ಸಹಾಯ ಮಾಡ್ತಾ ಇರುವ ಇಂತಹ ಸಂಸ್ಥೆಗಳ ಸಹಾಯವನ್ನು ಪಡೆದ ನೀವು ಉತ್ತಮ ವಿದ್ಯಾಭ್ಯಾಸ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ತಾವೂ ಸಹ ಸಹಾಯದ ಮನೋಭಾವನವನ್ನು ಬೆಳೆಸಿಕೊಂಡು ಮತ್ತೊಬ್ಬರಿಗೆ ಸಹಾಯ ಮಾಡುವಂಥ ಮೂಲಕ ಧರ್ಮಾರ್ಥ ಸಂಸ್ಥೆಗಳ ಆದರ್ಶವನ್ನು ಪಾಲಿಸಬೇಕು ಅಂತ ಆಶೀರ್ವಚನ ನೀಡಿದರು. ತಾಲೂಕಿನ ಗ್ರೇಡ್ 2 ತಹಶೀಲ್ದಾರರಾದ ಸುಮತಿ ಹಾಗೂ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಸಿದ್ದಪ್ಪ ವಾಲಿಕರ್ ಅವರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಚೆಕ್ಗಳನ್ನು ಸಾಮೂಹಿಕವಾಗಿ ವಿತರಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಇನ್ನು ಮಠದಲ್ಲಿ ಸುಂದರ ಪರಿಸರ, ಮಕ್ಕಳ ಕಾಳಜಿ, ಶಿಕ್ಷಕರಿಂದ ಉತ್ತಮವಾಗಿ ದೊರೆತಾ ಇರುವ ಶಿಕ್ಷಣದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ವೇಳೆ ನವೆಂಬರ್ 28ರಂದು ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ ಶಾಲಾ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು, ಅತಿಥಿಗಳು ಹುತಾತ್ಮರಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಪ್ರಾಂಶುಪಾಲರಾದ ಸ್ವಾಮಿ ಉತ್ತರಣಾನಂದಜಿ ಮಹಾರಾಜರು ಹಾಗೂ ಶಾಲಾ ಆಡಳಿತ ಮಂಡಳಿ ಸಹ ಶಿಕ್ಷಕ ವರ್ಗ, ಸಿಬ್ಬಂದಿಗಳು, ತಾಲೂಕು ಕಚೇರಿಯ ಶಿರಸ್ತೆದಾರ ಅಂಬುಜಾಕ್ಷಿ, ಸಿಬ್ಬಂದಿಗಳಾದ ವತ್ಸಲ, ಹರಿಪ್ರಸಾದ್ ಮುಂತಾದವರು ಉಪಸ್ಥಿತರಿದ್ದರು. ಉಪ ಪ್ರಾಂಶುಪಾಲರಾದ ರವಿ ಎಂಎಸ್ ಕಾರ್ಯಕ್ರಮವನ್ನು ಸ್ವಾಗತಿಸಿದರು. 10ನೇ ತರಗತಿಯ ವಿದ್ಯಾರ್ಥಿಗಳಾದ ಹೇಮಂತ್ ಮತ್ತು ಜಯಶ್ರೀ ವಿದ್ಯಾರ್ಥಿ ಭಾಷಣಗಳನ್ನು ಆಡಿದರು. ಶಿಕ್ಷಕರಾದ ಶ್ರೀಮತಿ ಮೇಘಾ ಟಿಎಂ ಕಾರ್ಯಕ್ರಮದ ನಿರೂಪಣೆ ಮಾಡಿ ವಂದಿಸಿದರು. ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ. ಇವತ್ತು ಗುರುವಾರ ಗುರುಗಳ ರಾಘೇಂದ್ರ ಸ್ವಾಮಿ ಪಕ್ಕದಲ್ಲೇ ಗುರುವಾರತ್ತು ಇಲ್ಲ ಸಾಯಂಕಾಲ ಮುಂದೆ ಇರ್ಬೋದು. ಈಗ ರಾಘೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದ ಗೊತ್ತಿಲ್ಲ, 10th ಸ್ಟ್ಯಾಂಡರ್ಡ್ ಹೋಗಿ ರಾಮಕೃಷ್ಣ ಮಠ ಅಂತ ಎಲ್ಲೇ ಇರೋದು. ಅದಕ್ಕೆ ಸ್ವಾಮಿ 4:50 ಮಾತಾಡಬೇಕು ಅಂತ. 4:05 ನಿಮ್ಗೂ ಡೈರೆಕ್ಟ್ ಎಂತ ಪ್ರಾಬ್ಲಮ್ ಇಲ್ಲ, 5:45 ಅಲ್ಲ, ಅಲ್ಲಿವರೆಗೂ ಮಾತಾಡ್ಬೋದು ನಮ್ಮ ಜೊತೆ. 8ನೇ ಸ್ವಲ್ಪ ಲೇಟ್ ಆಗುತ್ತೆ. ರೆಡಿ ಇದೆಲ್ಲ, ಎಲ್ಲರೂ 11 ನಿಮಿಷ ಮಾತಾಡ್ತಿದ್ರು. ವಿಷಯ ಮಕ್ಕಳಿಗೆ 1 ನಿಮಿಷ ರೀಡಿಂಗ್ ಯುವರ್ ಮೈಂಡ್ಸ್. ನೋಡ್ತಾ ಇರ್ತೀವಿ ಯಾರ ಮನೆಯಿಂದ ಮನೆ ಬರುತ್ತೆ ಅಂತ ನೋಡ್ತಾ ಇರ್ತೀವಿ. ಹೊರಗಡೆ ನಿಮ್ಮ ಮೈಂಡ್ ಥಾಟ್ಸ್ ಬರ್ತದೆ ಹೊರಗಡೆ. ಜಸ್ಟ್ ಅಬ್ಸರ್ವ್. ಹಾಗೆ ನಾನೊಂದು ಸ್ಕಾಲರ್ಶಿಪ್ ನಿಮ್ಗೆ ಗೊತ್ತಿರಬೇಕು, ನಮ್ಮ ದೇವಸ್ಥಾನದಲ್ಲಿ ಇರುವಂಥದ್ದು. ಲಾಸ್ಟ್ ಇಯರ್ ಸ್ಟೆಮ್ STEM lab cost is 46 lakhs. ಬದಲಿಗೆ ಅಕೌಂಟಿಂಗ್ ಆಯ್ತು. 46 ಲಕ್ಷ ಕೊಟ್ಟು ಈ STEM lab ಮಾಡಿ ಲಾಸ್ಟ್ ಜಸ್ಟ್ 6 months ಬ್ಯಾಕ್ ಫ್ಯಾಕಲ್ಟಿ ಮೆಂಬರ್ನ ಕೊಟ್ಟು ಒಂದು ಲಾಭ ಬಂದಿದ್ದು ನಿಮಗೆ ಒಂದು ಟ್ರೈನಿಂಗ್ ಕೊಟ್ಟು ಸ್ಮಾಲ್ ಲಿಟಲ್ ಬಿಟ್ ಆಫ್ ಇಂಟ್ರೊಡಕ್ಷನ್ ಟು ರೋಬೋಟಿಕ್ಸ್, ಸಮಥಿಂಗ್ ಲೈಕ್ ದಟ್, ಕನೆಕ್ಷನ್ ಎಲೆಕ್ಟ್ರಾನಿಕ್ಸ್ ಇದೆಲ್ಲ ವಿತ್ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರಿಂಗ್ ಬರುತ್ತೆ. ಇದರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ಸ್ ನಿಮ್ಗೆ ಇಲ್ಲಿ ಕೊಡ್ಬೋದು. ಹಾಗಾಗಿ ಇನ್ಫೋಸಿಸ್ ನಾಟ್ ಮಾದಿಹಳ್ಳಿ, ಇಡೀ ಭಾರತದಲ್ಲಿ ನಮ್ಮ ರಾಮಕೃಷ್ಣ ಮಠ ಎಲ್ಲೆಲ್ಲಿ ಶಾಲೆ ಇದೆಯೋ ರೂರಲ್ ಸ್ಕೂಲ್ಸ್ ನಮ್ಮ ಅರುಣಾಚಲ ಪ್ರದೇಶದಲ್ಲಿ, ಕೆಲವು ಅಸ್ಸಾಂನಲ್ಲಿ, ಛತ್ತೀಸ್ಗಢ ನಾರಾಯಣಪುರ, ತಮಿಳುನಾಡಿನಲ್ಲಿ ವಿಜಯಪುರಂ, ಕರ್ನಾಟಕದಲ್ಲಿ ಮಾದಿಹಳ್ಳಿ, ಈ ತರ ನಮ್ಮ ಇಂಡಿಯಾದಲ್ಲಿ ರಾಮಕೃಷ್ಣ ಮಠ ಶಾಲೆಗಳಿತ್ತು. ಅದರಲ್ಲಿ ರೂರಲ್ ಸೆಂಟರ್ಸ್, ರಾಮಕೃಷ್ಣ ಮಠ ರೂರಲ್ ಸೆಂಟರ್ ಸ್ಕೂಲ್ಸ್ ಎಲ್ಲೆಲ್ಲಿ ನಡೀತಿದ್ರು ಅಲ್ಲಿ ಎಲ್ಲಾ ಮಕ್ಕಳಿಗೂ ಸುಮಾರು 7 ಕೋಟಿ ಕೊಟ್ಟಿದ್ದಾರೆ. ಇದು ನಮ್ಗೆ 69 ಲಕ್ಷ. ಇದಕ್ಕೆ ಅವರು ಒಟ್ಟು ಬರೀ ಸ್ಕಾಲರ್ಶಿಪ್ ಸ್ಪಾನ್ಸರ್ಡ್ ರಾಮಕೃಷ್ಣ ಮಠ ಮಾರ್ಕೆಟಿಂಗ್ ಆದಾಗಲೇ ಒಂದು 7 ಕೋಟಿಯಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಯಾಕೆ? ನೀವು ಚೆನ್ನಾಗಿ ಅಲ್ವಾ? ಅವರ ಮಕ್ಕಳಿಗೆ
ಇನ್ಫೋಸಿಸ್ ವ್ಯವಸ್ಥೆ ಮಾಡ್ತು, ರಾಮಕೃಷ್ಣ ಮಠ ಕೊಟ್ಟಿವಿ. ಇವೇನ್ ಮಾಡಿದ್ರೆ ಫುಟ್ಬಾಲ್ ಆಡೋದು ಎಲ್ಲ ಮಾಡ್ತು, ವಾಲಿಬಾಲ್ ಆಡೋದು ಮಾಡ್ತಾಯಿದ್ರು, ಜೂಟಾಟ ಆಡ್ತಾರೆ, ಚೂರು ಚೆಂಡು ಅದಾದ್ರೂ ಮಾಡ್ತಾರೆ. If you forget like that, you cannot be a responsible citizen of this wonderful country. Okay, please remember, a man's development is not dependent on his strength alone. It requires the benefit and the sacrifice of many people of this country. ಒಬ್ಬ ಉನ್ನಿ ಕೃಷ್ಣನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಉನ್ನಿ ಕೃಷ್ಣನ್ ಒಬ್ಬ ಸಂದೀಪ್ ಉನ್ನಿ ಕೃಷ್ಣನ್ ತಯಾರು ಮಾಡಬೇಕಂದ್ರೆ ಭಾರತ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅವನ ಮೇಲೆ ಹಾಕಿದ್ದಾಗೆ. ಒಬ್ಬ ಬ್ಲಾಕ್ ಕಮಾಂಡ್ ಮಾಡ್ಬೇಕಂದ್ರೆ ಆರ್ಮಿನ ಸೆಲೆಕ್ಟ್ ಮಾಡ್ತಾರೆ. ಇಟ್ ಇಸ್ ಸೆಲೆಕ್ಟೆಡ್ ಫ್ರಮ್ ಆರ್ಮಿ, ನೇವಿ, ಏರ್ ಫೋರ್ಸ್ ಇಂದ ದೇ ಸೆಲೆಕ್ಟ್ ದಿ ಬೆಸ್ಟ್. ಅದಕ್ಕೆ ಟ್ರೈನಿಂಗ್ ಆ ದಿ ಬೆಸ್ಟ್ ಬ್ಲಾಕ್ ಕಮಾಂಡರ್ ಅಂತ ತಗೊಂಡು ಅವ್ರ ಬ್ಲಾಕ್ ಕಮಾಂಡ್ ಆಗಿ ಸಪರೇಟ್ ಟ್ರೈನಿಂಗ್ ಲೈಕ್ ಡೆಹ್ರಾಡೂನ್ನಲ್ಲಿ IMF ಇಂಡಿಯನ್ ಮಿಲಿಟರಿ ಫೋರ್ಸ್, ಕೊಚ್ಚಿನಲ್ಲಿ ನೇವಿ, ವಿಶಾಖಪಟ್ಟಣಂ ಅಲ್ಲಿ ನೇವಿ ಬೇಸ್, ಮತ್ತೆ ನಮ್ಮ ಚೆನ್ನೈ ಕಾಂಚೀಪುರಂ ಹತ್ರ ಏರ್ ಬೇಸ್ ನೇವಲ್ ಇದು, ಇದನ್ನೆಲ್ಲ ಸ್ಪೆಷಲ್ ಟ್ರೈನಿಂಗ್ ಇದೆ ಅಪಾರ್ಟ್ ಫ್ರಮ್ ಆರ್ಮಿ ನೇವಿ ಅಂತಿದೆ. ಇದಕ್ಕೆ ಒಬ್ಬ ಬ್ಲಾಕ್ ಕ್ಯಾಪ್ಟನ್ 1 ವರ್ಷ ತಯಾರು ಮಾಡ್ತಾರೆ. ಅವನಿಗೆ ಎಷ್ಟು ಇನ್ವೆಸ್ಟ್ಮೆಂಟ್, ಯು ಆರ್ ನಾಟ್ ಅಲೌಡ್, ಐ ಆಮ್ ಡಿಸ್ಟೆಂಟ್ ಫ್ಯೂ, ಇಟ್ಸ್ ಅ ವೆರಿ ಸೀಕ್ರೆಟ್ ಆಪರೇಷನ್ಸ್ ದಟ್ ದೇ ಡು. ಅವನ್ನೆಲ್ಲ ತಯಾರು ಮಾಡಿ ದೇಶಕ್ಕೆ ರಕ್ಷಣೆ ಮಾಡೋದು ಅದೆಲ್ಲ ಕೊಡ್ಬೇಕಾದ್ರೆ ಜನ ಎಲ್ಲ ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ. It's not somebody's money, it is public money. It is not somebody's money, it is our money, our country's money. ಅದಕ್ಕಾಗಿ ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಮಕ್ಕಳು ಚೆನ್ನಾಗಿ ಅಂತ ಸದುದ್ದೇಶ ಇದರ ಇನ್ಫೋಸಿಸ್ ಅಂತ ಹಲವು NGOs ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೆ. ಇದರ ರೆಸ್ಪಾನ್ಸಿಬಿಲಿಟಿ we have to take. Tomorrow when you stand up on your feet, try to help at least one in your life. ಅರ್ಥ ಆಗ್ತಿದ್ಯಾ? ಈಗೆಲ್ಲ ಪಡ್ಕೊಂಡಲ್ಲ ಯಾಕೆ ಬೆಳೆದ ಮೇಲೆ ರಾಮಕೃಷ್ಣ ಮಠ ಪತ್ರಿಕಾಶ್ರಮ ವಿದ್ಯಾಶಾಲೆ ಮಧುಹಳ್ಳಿಯಲ್ಲಿ ಇಂದು ಇನ್ಫೋಸಿಸ್ ಪ್ರತಿಷ್ಠಾಪನಾ ವತಿಯಿಂದ ನೀಡಲಾಗುವ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಾ. ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂಥ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸ್ವಾಮಿ ಮಂಗಳಾನಂದಜಿ ಮಹಾರಾಜ ಸ್ವಾಮೀಜಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ತುರುವೇಕೆರೆ ತಾಲೂಕಿನ ರೆಡ್ಡಿ ತಹಶೀಲ್ದಾರ್ ಶ್ರೀಮತಿ ಸ್ಮೃತಿ ಅವರೇ, ಹಾಗೂ ಗೌರವ ಅತಿಥಿಗಳಾದಂಥ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಾಧಿಕಾರಿಗಳಾದಂತಹ ಸಿದ್ದಪ್ಪ ವಾಲಿಕರವರೇ, ಹಾಗೂ ಉಪಸ್ಥಿತಿರ್ತಕ್ಕಂಥ ನಮ್ಮ ಪೂಜಾ ಪ್ರಾಂಶುಪಾಲರಾದಂತಹ ಸ್ವಾಮಿ ತರುಣದಾಜಿ ಮಹಾರಾಜರವರೇ, ಈ ಸಂದರ್ಭದಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಡ್ಕೊಂಡವರಿಗೆ ನಾವು ಇವತ್ತು ನವೆಂಬರ್ 28 ಈ ದಿನ ಒಂದು ನಾವೆಲ್ಲರೂ ಕೂಡ ನೆನೆಸಿದಂತಹ ದಿನ. ಈ ದಿನದಲ್ಲಿ ಭಯೋತ್ಪಾದಕರ ಹೋರಾಟದಂತಹ ಮೇಜರ್ ಹುತಾತ್ಮ ಮೇಜರ್ ಸಂದೀಪ್ ಅವರು ಇವತ್ತು ಬಲಿದಾನರಾಗಿದ್ದ ದಿನ. ಸೊ ನಾವೆಲ್ಲರೂ ಕೂಡ ಅವರಿಗೆ ಭಕ್ತಿಪೂರ್ವಕವಾಗಿ 1 ನಿಮಿಷದ ಒಂದು ಗುಣಾಚರಣೆ ಅಥವಾ ಗೌರವ ಸಲ್ಲಿಸಬೇಕು. ದಯಮಾಡಿ ಸ್ವಾಮೀಜಿಯವರ ಪೂಜೆ ಒಂದು ಅಪ್ಪಣೆ ಮೇಲೆ ನಾವು ಇವತ್ತು ಭಯೋತ್ಪಾದಕ ಮುಂಬೈನಲ್ಲಿ ಹೋರಾಟದ ಭಯೋತ್ಪಾದಕ ಮತ್ತು ಹೋರಾಟದ ಮೇಜರ್ ಸಂದೀಪ್ ಕೃಷ್ಣ ಅವರಿಗೆ 1 ನಿಮಿಷದ ಗುಣಾಚರಣೆ ಸಲ್ಲಿಸಿ ಮುಂದೆ ಕಾರ್ಯಕ್ರಮ ಮುಂದುವರಿಸಿದ ಭಾವನೆ ಸ್ವಾಮೀಜಿಯವರ ನಮ್ಮ ಅಪ್ಪಣೆ ಬಗ್ಗೆ 1 ನಿಮಿಷ ಗುಣಾಚರಣೆ ಮಾಡೋದನ್ನ ಹೇಳಿದ್ದಾರೆ. ಸುಂದರ ಸಂಸ್ಥೆಯ ಕೊಡುಗೆ ಧಾರ್ಮಿಕ ಸಂಸ್ಥೆಯಿಂದ ಹಲವಾರು ಶಾಲಾ ಕಾಲೇಜು ಮತ್ತೆ ಇಲ್ಲಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡಿದೆ. ಇನ್ಫೋಸಿಸ್ ಅವರಿಗೆ ಮೊದಲೇ ನಾವು ಪೋಷಕರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡತಕ್ಕಂಥ ಇನ್ಫೋಸಿಸ್ ಸಂಸ್ಥೆ ಏನಿದೆ ಆ ಸಂಸ್ಥೆಯನ್ನು ಹೆಚ್ಚಿನದಾಗಿ ಮತ್ತೆ ಕೆಲವಾರು ಸಂಸ್ಥೆಗಳು ಕೂಡ ಈ ರೀತಿ ನೆರವು ಮಾಡಿದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುಂದಿನ ಒಂದು ವಿದ್ಯಾರ್ಥಿ ಜೀವನಕ್ಕೆ ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೀನಿ. ಹಾಗೂ ಇದೇ ಒಂದು ಸಂಸ್ಥೆಗೆ 12 ವರ್ಷಗಳ ಒಡನಾಟ ಮಾಡಿದೆ. LKG SLC ನಮ್ಮ ಮಕ್ಕಳು ಬರ್ತಾರೆ. ಪ್ರಮುಖವಾಗಿ ರಾಮಕೃಷ್ಣ ಮಠ ಪತ್ರಿಕಾಶ್ರಮ ವಿದ್ಯಾಶಾಲೆಯಲ್ಲಿ ಮುಖ್ಯವಾಗಿ ಕಲಿಸಿರ್ತಕ್ಕಂಥದ್ದು ಏನು ಅಂದರೆ ಸಂಸ್ಕಾರ. ಅದಕ್ಕೆ ಖುಷಿ ಕೊಡಬೇಕು. ಸೊ ಥ್ಯಾಂಕ್ಸ್ ಫಾರ್ LKG ಮಗು ಪೋಷಕ ನಾನೇ ನನ್ನ ಕೂಡ ಅಷ್ಟ ಫ್ರೆಂಡ್ಸಿಗೆ ಅವರು ಎಲ್ಲರೂ ಕಲಿಸಿದ್ದಾರೆ. ಅದೆಲ್ಲೂ ಕೂಡ ಸಾಧ್ಯ ಇಲ್ಲ ಸರ್. ಆ ಸಂಸ್ಕಾರ ಇಲ್ಲಿ ಕೇಸರಿ ಕೊಟ್ಟೆ ಏನಿದೆ ಇಲ್ಲಿಂದ ಬರಲಿಕ್ಕೆ ಅಷ್ಟೇ ಸಾಧ್ಯ ಸರ್. ನಮ್ಮ ಪಾತ್ರ ಎಲ್ಲೂ ಇಲ್ಲ ಸರ್. ನಮ್ಮ ಮನೆಯಲ್ಲಿ ನಮ್ಮ ಕೆಲಸ ಇರ್ತೀವಿ. ಇಲ್ಲಿ ಕಲಿತ ಸಂಸ್ಕಾರ ಮುಂದೆ ಅವ್ರ ಜೀವನಕ್ಕೆ ಭಾರಿ ಆದರ್ಶ ಆಗ್ತದೆ.
ಇದಕ್ಕೆ ನಾವು ಮುಖ್ಯಮಂತ್ರಿಗೆ ಎಲ್ಲ ಟೀಚರ್ಸ್ಗೆ ಮತ್ತೆ ಸಂಸ್ಥೆಗೆ ನಾನು ಕೃತಜ್ಞತೆ ಬಯಸ್ತೇನೆ. ಹಾಗೆ ನಮ್ಮೆಲ್ಲ ಮಕ್ಕಳು ಕೂಡ ಮುಂದೆ SSLC ಏನಿದೆ ಇದು ಒಂದು ಬೇಸ್, ಮತ್ತೆ ನಾವು PUC ಈ ಹದಿಹರೆಯದ ವಯಸ್ಸಿನಲ್ಲಿ ನೀವು ಒಳ್ಳೆಯ ರಿಸಲ್ಟ್ ಅದನ್ನ ಯಾವುದೇ ರೀತಿಯಲ್ಲಿ ಮನಸ್ಸಿಟ್ಟುಕೊಂಡಂಗೆ ಮಾನಸಿಕವಾಗಿ ಹತಾಶೆ ಆಗ್ತಾರೆ. ಸೊ ಮುಂದಿನ ಜೀವನದಲ್ಲಿ ನೀವು ರೂಪಿಸುವಂಥದ್ದು ಧೈರ್ಯ, ಸಮಯಪ್ರಜ್ಞೆ, ಆರೋಗ್ಯ, ಶುಚಿತ್ವ ಇದೆಲ್ಲ ಕೂಡ ನೀವು ಇಟ್ಕೊಂಡು ನಿಮ್ಮ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತಾ ಶಾಲೆಯ ಎಲ್ಲ ಮಕ್ಕಳ ಪೋಷಕರ ಪರವಾಗಿ ನಾನು ಸಂಸ್ಥೆಗೆ ಹಾಗೂ ಮಠಕ್ಕೆ ನಾನು ವೈಯಕ್ತಿಕವಾಗಿ ಮತ್ತೆ ಪೋಷಕರ ಪರವಾಗಿ ತುಂಬ ಧನ್ಯವಾದಗಳು ಮತ್ತೆ ನಮ್ಮ ಸೇವೆಗೆ ಸದಾ ಆಭಾರಿಯಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಸರ್. ಧನ್ಯವಾದ. Inspired. Now I kindly welcome Swami Mangalanathan.